ವಿರಾಮದ ನಂತರ ಮತ್ತೆ ಜನ್ಮ ಜನ್ಮಾಂತರದ ಅಂತಿಮ ಭಾಗಕ್ಕೆ ಸ್ವಾಗತ. ಅಪಘಾತದಲ್ಲಿ ಮಡಿದ ಲೋಕೇಶನ ಆತ್ಮ ಇನ್ನು ಯಾವ ರೀತಿ ಹಿಂಸೆ ಕೊಡ್ತಾ ಇತ್ತು, ಆ ಆತ್ಮ ಆಕೆಯ ದೇಹವನ್ನ ಬಿಟ್ಟು ಹೋಗುತ್ತಾ ಅನ್ನೋದನ್ನ ಬನ್ನಿ ನೋಡೋಣ. ಚೆನ್ನಾಗಿ ಓದಬೇಕು ಅಂದ್ಕೊಂಡಿದ್ಯಾ? ಸೊ ನಿನ್ನ ಆಸೆ ಎಲ್ಲ ಹಾಗೆ ಉಳಿದೋಯ್ತು. ಸೊ ಹಾಗಿದ್ರೆ ನಾನೀಗ ನಿನ್ನನ್ನು ಮುಕ್ತಿ ಮಾರ್ಗಕ್ಕೆ ಕಳಿಸಿ ನಿನ್ನದೇ ಆದ ದೇಹ ಕೊಟ್ಟರೆ ನೀ ಆಸೆನೆಲ್ಲ ಈಡೇರಿಸ್ಕೋಬೋದಲ್ವಾ? ಡಾಕ್ಟ್ರ್ ಆಗ್ಬೋದಲ್ವಾ ನೀನು? ಹಾಗಿದ್ರೆ ನಿಂಗೆ ಡಾಕ್ಟ್ರ್ ಆಗೋ ಆಸೆ ಇಲ್ವಾ? ಹಾಗಿದ್ರೆ ನಾನು ನಿನಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದೀನಲ್ಲ. ಈಗ ಮರುಜನ್ಮ ನಿನ್ನದೇ ಆದ ದೇಹ ಎಲ್ಲಿ ಸಿಗುತ್ತೆ ನಿಂಗಿದು? 20 ವರ್ಷದಿಂದ ನಿಂಗೆ ಸಿಕ್ಕಿದೆಯಾ? ಯಾರಾದರೂ ಹೇಳಿದ್ರಾ ನಿಂಗೆ? ಮತ್ತು ಇವು ಸಿಕ್ಕಿರೋ ಅವಕಾಶನ ಬಳಸ್ಕೊಳ್ಳೋರು ತಾನೇ ಜಾಣರು. ಹಾಂ, ನಿನ್ನ ಕನಸು ನನಸಾಗೋದು ಮುಖ್ಯನೋ ಅಥವಾ ಹಿಂಗೆ ಎಲೆ ಮರೆಕಾಯಿ ಹಿಂದೆ ಇರೋದು ಮುಖ್ಯನೋ? ಹಾಗಿದ್ಮೇಲೆ ನೀನು ಮರುಜನ್ಮ ಸಿಗಲೇಬೇಕಲ್ವ ನಿನಗೆ? ನೋಡು, ಈಗೊಂದು ಅವಕಾಶ ಸಿಕ್ಕಿದೆ. ಮನುಜನ್ಮಕ್ಕೆ ಹೊರಡ್ತೀಯಾ ಪುನರ್ಜನ್ಮಕ್ಕೆ? ಸರಿ, ಶೋಭಾನ್ ದೇಹದಲ್ಲಿ ಇದುವರೆಗೂ ಏನೇನು ದೈಹಿಕವಾಗಿ ಮಾನಸಿಕವಾಗಿ ಸಂಬಂಧಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಅದನ್ನೆಲ್ಲ ಸರಿ ಮಾಡಿ ನಿಮ್ಮ ಅಂಶಗಳನ್ನೆಲ್ಲ ತಗೊಂಡು ಎಲ್ಲವನ್ನು ಸರಿ ಮಾಡಿ ಹೆಸರು ಗುರೂಜಿಯವರು ಕೊನೆಗೂ ತಮ್ಮ ಸಾಧನೆಯ ಶಕ್ತಿಯಿಂದ ಶೋಭಾ ಅವರ ದೇಹದಲ್ಲಿ ಸೇರಿಕೊಂಡಿದ್ದ ಲೋಕೇಶನ ಆತ್ಮವನ್ನ ಶಾಶ್ವತವಾಗಿ ಹೊರಗಡೆ ಕಳಿಸೋದರಲ್ಲಿ ಯಶಸ್ಸನ್ನ ಕಾಣ್ತಾರೆ. ಈಗ ಹೇಗೆ ಫೀಲ್ ಆಗ್ತಾ ಇದೆ ದೇಹ? ನೋವಿಲ್ವಾ? ಹೋದ ಕಾಣಿಸ್ತಾ ಇದೆಯಾ? ವೆರಿ ಗುಡ್. ನಾನು 1ರಿಂದ 3 ನೆನೆಸಿದ ನಂತರ ಕೈಗಳನ್ನು ಉಚ್ಕೋತಾ ಶಾಖವನ್ನು ಕಣ್ಣಿಗೆ ಕೊಟ್ಕೊಳ್ತಾ ನಿಧಾನವಾಗಿ ಪ್ರೀತಿಯಿಂದ ಹೊರಗಡೆ ಬರ್ತೀಯ. 1 2 3. ಜನ್ಮ ಜನ್ಮಾಂತರ ಹೋಗಿ ಬಂದಮೇಲೆ ನನಗೆಲ್ಲೂ ಇಷ್ಟು ಖುಷಿ ಕಾಣಿಸಿಲ್ಲ. ಯಾಕಂದರೆ ಇವಾಗ ಆರಾಮಾಗಿ ನಾನು ಒಂದು ಸ್ವಲ್ಪ ಕೋಪನೂ ಕಡಿಮೆ ಆಗಿಬಿಟ್ಟಿದೆ. ಮುಂಚೆ ನೋವು 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 ಅಂತ ಅಳ್ತಾ ಇದ್ದೆ, ಇವಾಗ ಎಲ್ಲದಕ್ಕೂ ಇದಾಗ್ತಾ ಇದೆ ನನಗೆ. ಅಲ್ಲಿಂದ ಹೋಗಿ ಬಂದಮೇಲೆ ತುಂಬ ಒಳ್ಳೇದು ಅನಿಸ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಆತ್ಮ ಶೋಭಾಳ ದೇಹವನ್ನ ಹೇಗೆಲ್ಲ ತೊಂದರೆ ಮಾಡ್ತಾ ಇತ್ತು ಅಂತ. ಆಕೆ ಸಾಕಷ್ಟು ತೊಂದರೆ ಅನುಭವಿಸಿ ಕೊನೆಗೂ ಗುರೂಜಿಯವರ ಆತ್ಮ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ. ದೇಹದಲ್ಲಿ ಸೇರಿಕೊಂಡ ಆತ್ಮ ಎಂತಹ ಸಮಸ್ಯೆಗಳನ್ನು ಬೇಕಾದರೂ ಸೃಷ್ಟಿ ಮಾಡಬಹುದು, ಎಲ್ಲಿಯೂ ಅದಕ್ಕೆ ಪರಿಹಾರ ಸಿಗದೇ ಇರಬಹುದು. ಇಂತಹ ಸಮಸ್ಯೆಗಳಿಗೆ ಮಂಜುನಾಥ ಶಾಸ್ತ್ರಿ ಗುರೂಜಿಯವರು ಪರಿಹಾರ ನೀಡ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿದೆ. ಇದು ಜನ್ಮ ಜನ್ಮಾಂತರದ ಇಂದಿನ ಸಂಚಿಕೆ. ಮುಂದಿನ ವಾರ ಮತ್ತೊಂದು ವಿಭಿನ್ನ ಸಂಚಿಕೆಯೊಂದಿಗೆ ಮತ್ತೆ ಬರ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8861999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.